ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಫುಲ್ ತೆಗೆದಿರಿ ಎಲ್ಲ ಬರುತ್ತೆ ಸರ್. ಈಗ ಬ್ಯಾನರ್ ಹಾಕಿ ಸರಿಯಾದ ಜಾಗದಲ್ಲಿ ಹಾಕಿ ನಿಮ್ಮ ಪ್ರೋಗ್ರಾಮ್ ಯಶಸ್ವಿಯಾಗಿ ಆಗಲಿ. ನಾವು ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲೂ ಸಪೋರ್ಟ್ ಮಾಡ್ತೀವಿ. ಬೇಡ ಮೇಡಮ್, ಅದು ನಾವು ಮಾಡೋದಿದೆ. ಬೇಡ ಮೇಡಮ್, ಬಾಬಾ ಸಾಹೇಬ್ ಅವಕಾಶ ಕೊಟ್ಟಿದ್ದಾರೆ. ನೋಡಿ ತೆಗ್ದದಲ್ಲಿ ರಾಮಚಂದ್ರ ಬ್ಯಾನರ್ ನೀವು ಮಾಡಿದ ಬ್ಯಾನರ್ ಬೇಡ ನನಗೆ. ಗಾಡಿ ಮಾತ್ರ ಬರ್ತೀನಿ. ಮತ್ತೆ ಇಲ್ಲಿ ಮಾಡ್ತೀವಿ. ಗಾಡಿ ಮಾತ್ರ ಬೋರ್ಡ್ ಬರ್ತೀನಿ ಅಂತೆ. ಗಾಡಿ ಮಾತ್ರ ನಿಜ ಮಾಡ್ಲೆ ಎಂಟ್ಲ ಬೆಲೆ ಎಂಟ್ಲ ಮೇಡಮ್, ನೀವು ತಿಳಿಸಿದ್ದೇವೆ. ನಾವು ಗೌರವಿತವಾಗಿ ವ್ಯವಹಾರ ಕಾನೂನಲ್ಲಿ ನಾವು ಅವರ ಅನುಯಾಯಿಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಮಗೆ ತೊಂದರೆ ಆಗಿದೆ. ನಾವು ಅದನ್ನು ಏನು ಬೇಕಾದ್ರೂ ನಾವು ಕಾನೂನಿನ ಪ್ರಕಾರ ಇಲ್ಲ ಕೂತ್ಕೊಳ್ಳೋದು. ನಾವು ಕೂತ್ಕೊಳ್ಳಲ್ಲ. ಒಂದು ಅವಕಾಶ ಕೊಡ್ತಾ ಇಲ್ಲ. 15 ನಿಮಿಷ ಅವಕಾಶ ಕೊಡ್ತೇವೆ. ನಾವು ಬೇಕಾದ್ರೆ 15 ನಿಮಿಷ ಅವಕಾಶ ಕೊಡ್ತೇವೆ. 15 ನಿಮಿಷ ಒಳಗೆ ನಮ್ಗೆ ತೆಗ್ದ ಬೇರೆ ನೀವು ಕೊಡಿ ಸರ್. ಮೇಡಮ್, ನಮಗೆ ಬಾಬಾ ಸಾಹೇಬರು ಕೊಟ್ಟಿರುವಂಥ ಹಕ್ಕುಗಳು, ಅದರ ಬಗ್ಗೆ ಮಾತ್ರ ನಾವು ಬಾಬಾ ಸಾಹೇಬರು ಕೊಟ್ಟು ಹಾಕಿದ್ದೇವೆ. ಕಾನೂನಲ್ಲಿ ಎಲ್ಲರೂ ಸಮಾನರು, ಯಾರಿಗೆ ಕೂಡ ಇದರಲ್ಲಿ ಹೆಚ್ಚು ದೊಡ್ಡವರು ಅಂತಿಲ್ಲ. ಬಾಬಾ ಸಾಹೇಬರ ಕಾನೂನಲ್ಲಿ ಎಲ್ಲ ಬರತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಅವರ ಫೋಟೋ ಹಾಕಿದ್ದೇವೆ. ಅವರ ಹೆಸರಲ್ಲಿರುವಂಥ ಬ್ಯಾಂಕ್ ನಲ್ಲಿ ಮೇಲೆ ಕಂಪ್ಲೇಂಟ್ ಮಾಡುವ. ಅಂಬೇಡ್ಕರ್ ಫೋಟೋ ಮಾತ್ರ ಅಂಬೇಡ್ಕರ್ ಫೋಟೋವನ್ನು ಮಾತ್ರ ನನ್ನ ಹೆಸರು ಮಾಲಾ ನಟರಾಜ್ ಅಂತ. ನಾನು ಕೃಷ್ಣವೇಣಿ ಎಜುಕೇಷನ್ ಫೌಂಡೇಶನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ರಾಜ್ ಇದ್ದಾರೆ, ಫಯಾಜ್ ಅವರು ಇದ್ದಾರೆ, ಆಮೇಲೆ ಅಫ್ತಾಬ್ ಇದ್ದಾರೆ, ಅಕ್ಬರ್ ಬಾಷಾ ಇದ್ದಾರೆ, ಖಾದರ್ ಸಾಬ್ ಅವರು ಇದ್ದಾರೆ, ಅಮನ್ ಅವರು ಇದ್ದಾರೆ. ಸ್ಥಾಪನೆ ಮಾಡಿದ್ವಿ ನಮ್ಮ ತಾಯಿ ಹೆಸರಲ್ಲಿ. ನಾವು ಸುಮಾರು ಈಗ ಕಾರ್ಯಕ್ರಮಗಳು ಮಾಡ್ತಾನೆ ಇರಲಿಲ್ಲ. ಅಂದರೆ ಫ್ರೀ ಇದನ್ನು ಬ್ಯೂಟಿಷಿಯನ್ ಕೋರ್ಸ್ಗಳು ಹಳ್ಳಿ ಮೇಲೆ ಮತ್ತು ಈ ದಾವಣಗೆರೆ ಸಿಟಿಲಿ, ಆಮೇಲೆ ಹೆಲ್ತ್ ಚೆಕಪ್ ಕ್ಯಾಂಪು ಲೇಡೀಸಿಗೆ, ಗೈನಿಕಾಲಜಿಸ್ಟಿಂದ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಆಮೇಲೆ ಕಾಂಪಿಟೇಷನ್ಗಳು ಮಾಡಿದ್ದೀವಿ ಇದ್ರ ವತಿಯಿಂದ. ಆಮೇಲೆ ಲಾಸ್ಟ್ ವರ್ಷ ಕಳೆದ ಬಾರಿ ಇದರಲ್ಲಿ ರಾಮನಗರದಲ್ಲಿ ರಿಮೈಂಡ್ ರೂಮ್ ಇದೆ. ರಿಮೈಂಡ್ ರೂಮಲ್ಲಿ ಒಂದು 150 ಜನ ಇದ್ದಾರೆ ಹೆಣ್ಮಕ್ಳು. ಅವರಿಗೆಲ್ಲ ಬಟ್ಟೆ ಕೊಟ್ಬಿಟ್ಟು ಬಟ್ಟೆಯಿಂದ ಬಟ್ಟೆ ಮತ್ತು ಅವರಿಗೆ ದಿನನಿತ್ಯದ ಏನು ಅವಶ್ಯಕತೆ ಇದೆ ಅವೆಲ್ಲ ಕೊಟ್ಟು ಅಲ್ಲಿಂದ ಊಟದ ವ್ಯವಸ್ಥೆನೂ ಮಾಡಿ. ಆಮೇಲೆ ಚಿಕ್ಕ ಮಕ್ಕಳು, ಅನಾಥ ಮಕ್ಕಳಿದ್ದಾರೆ ಮೇಲ್ಗಡೆ, ಅವರಿಗೆ ರೂಮ್ ಇಟ್ಟು ಮಾತ್ರ ಅವನು ವ್ಯವಸ್ಥೆ ಮಾಡಿದ್ವಿ ಲಾಸ್ಟ್ ಟೈಮು.
ಅಲ್ಲೆಲ್ಲ ನೋಡ್ಕೊಂಡು ಹೆಣ್ಮಕ್ಳಿಗೆ ಏನು ಅದು ಸೌಲಭ್ಯ ಬೇಕಿತ್ತು ನಮ್ಮ ಕಡೆಯಿಂದ ಅದನ್ನು ಮಾಡಿ ಬಂದಿದ್ದೀವಿ ನಮ್ಮ ಕೈಲಾದಷ್ಟು. ಈ ಸಲ ಕಾರ್ಯಕ್ರಮ ನಾವೇನು ಮಾಡ್ತಾ ಇದೀವಿ ಅಂದರೆ ವಾಸ್ತವಿಕವಾಗಿ ಅಂಬೇಡ್ಕರ್ ಅವರ ನೆಲೆಗೊಳಗಡೆ ಮಾತನಾಡಲಾದರೆ ಜನತಂತ್ರ ವಾಸ್ತವಿಕವಾಗಿ ಅದೊಂದು ರಕ್ತ ಕ್ರಾಂತಿ ಇಲ್ಲದೆ ಪರಿವರ್ತನೆ ಮಾಡುವಂಥ ಒಂದು ಮಾರ್ಗ ಅದು. ಸಮಾನತೆಯನ್ನು ತರಬೇಕನ್ನೋದಾದರೆ ಜನತಂತ್ರದ ಮೂಲಕವಾಗಿ ರಕ್ತ ಕ್ರಾಂತಿ ಇಲ್ಲದೆ ಒಂದು ಬದಲಾವಣೆ ತರುವಂಥ ಒಂದು ವ್ಯವಸ್ಥೆಯನ್ನು ಜನತಂತ್ರ ಅಂತ ಅರ್ಥದಲ್ಲಿ ಹೇಳಿದರು. ಮತ್ತು ಜನತಂತ್ರ ಅನ್ನುವಂಥದ್ದನ್ನೇ ವಾಸ್ತವಿಕವಾಗಿ ಅದೊಂದು ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಮತ್ತು ರಾಜಕೀಯ ಪರಿವರ್ತನೆಗೆ ಒಳಗಾಗುವಂಥ ಒಂದು ವ್ಯವಸ್ಥೆ ಅದು. ಗಟ್ಟು ದುರಂತ ಏನಂದರೆ ಈ ಜನತಂತ್ರದ ಅಡಿಪಾಯ ಮತಗಳಾಗಿದೆ. ಮತಗಳ ಮೂಲಕವಾಗಿಯೇ ಜನತಂತ್ರ ತನ್ನ ಆಕೃತಿ ಅಂತ ಜೀವಂತಿಕೆಯನ್ನು ಪಡೀತದೆ ಅನ್ನೋದು ತಮಗೆಲ್ಲರೂ ಗೊತ್ತಿರುವಂಥದ್ದು. ಮತ್ತು ಈ ಮತಗಳು ಇವತ್ತು ಅವು ಮತಗಳಾಗಿ ಉಳಿದವೆ. ಅಂಬೇಡ್ಕರ್ ದೃಷ್ಟಿಯಲ್ಲಿ ಮತಗಳು ಮೌಲ್ಯವಾಗಿರಬೇಕಾಗಿತ್ತು. ಮೌಲ್ಯವಾಗಿ ಬಿಟ್ಟಿದ್ದಿದ್ರೆ ಬಹುತೇಕ ಮಟ್ಟಿಗೆ ಇವತ್ತಿನ ಜನತಂತ್ರವಾಗಿ ಉಳಿತಿತ್ತು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.